ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ಬರು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿದರೆ ಯಾವ ಥರ ಇರುತ್ತೆ ಅಂತ ಈ ಕಡೆ ನಚಿಕೇತ್ ತುಂಬ ಕನಸು ಕಾಣ್ತಾ ಇರ್ತಾನೆ. ಹಾಗೆ ಕನಸು ಕಾಣ್ತಾ ಈ ಮನಸ್ವಿನಿ ಜೊತೆ ಮೈ ಮರೆತು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಅದನ್ನು ನೋಡಿ ನಗಾಡ್ತಾ ಇರ್ತಾರೆ. ಹಾಗೆ ಡ್ಯಾನ್ಸ್ ಮಾಡ್ತಾ ಮನಸ್ವಿನ ಕೆಳಗಡೆ ಪಟ್ನಂತ ಬೀಳಿಸ್ಬಿಡ್ತಾನೆ. ಆಗ ಮನಸ್ವಿನಿ ಹೇಳ್ತಿರ್ತಾಳೆ, ಹೋಗಿ ನಚಿಕೇತ್ ಅವರೇ, ಏನು ಗೊತ್ತಾಗಲ್ವ ನಿಮಗೆ? ಅತ್ತೆ ನಿಮಗೆ ಏನು ಸ್ವೀಟ್ ಬೇಕು ಅಂತ ಕೇಳ್ಕೊಬೇಕು ಅಂತ ಕಳಿಸಿದ್ರು, ಅದಕ್ಕೋಸ್ಕರ ನಾನು ಬಂದರೆ ನೀವು ಯಾವುದೋ ಇಮ್ಯಾಜಿನೇಷನಲ್ಲಿ ನೆನೆಸ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ನನ್ನನ್ನು ಕೆಳಗಡೆ ಬಿಟ್ರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ಏನೋ ಮೊಮ್ಮಗನೇ ನಿನಗೆ ಮದುವೆ ಆಗಬೇಕು ಅಂತ ಆಸೆ ಆಗಿದೆಯಾ? ಆಗಿದ್ದರೆ ಹೇಳು, ಮಾಡಿಬಿಡೋಣ ಅಂತ ಅನ್ಬೇಕಾದ್ರೆ, ಏನಿಲ್ಲ ಅಜ್ಜಿ, ರೊಮ್ಯಾನ್ಸ್ ಮಾಡೋದನ್ನು ಇಮ್ಯಾಜ್ ಮಾಡ್ಕೋತಿದ್ದೆ. ಅದಕ್ಕೆ ಮತ್ತೆ ಬ್ರೋ ಯಾವಾಗಲೂ ಇಬ್ಬರು ಸಪ್ರೇಟ್ ಗಾಡೀಲಿ ಹೋಗ್ತಾ ಇದ್ರು. ಇವತ್ತು ಅವರಿಬ್ಬರನ್ನು ಒಟ್ಟಿಗೆ ಕಳಿಸಿ ಯಾವ ರೀತಿ ಇರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡು ಅಪ್ಪು ಸರ್ ಆ ಡ್ಯಾನ್ಸಿಗೆ ಯಾವ ರೀತಿ ಅವರು ಡ್ಯಾನ್ಸ್ ಮಾಡ್ಬೋದು ಹಾಡಿಗೆ ಅಂತ ಇಮ್ಯಾಜ್ ಮಾಡ್ಕೋತಿದ್ದೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ಮತ್ತೆ ನಚಿಕೇತ್ ಹೇಳ್ತಾ ಇರ್ತಾನೆ, ಸಾರಿ ಮನಸ್ವಿನಿ ಅವರೇ, ಬೇಕು ಅಂತ ನಾನು ನಿಮ್ಮನ್ನು ಟಚ್ ಮಾಡಲಿಲ್ಲ, ರಿಯಲಿ ಸಾರಿ ಅಂತ ಅನ್ಬೇಕಾದ್ರೆ, ಇಟ್ಸ್ ಓಕೆ, ಆದರೆ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮುಟ್ಟೋಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಅಂತ ಹೇಳಿ ಶ್ರವಣ್ ಮುಖ ನೋಡ್ತಿರ್ತಾನೆ. ಶ್ರವಣ್ ಕೋಪ ಬಂದಿನ ರೀತಿ ನಿಂತಿರೋದನ್ನ ನೋಡಿ ಮಾವ, ನಿಮ್ಮ ಮಗಳನ್ನ ಬೇಕು ಅಂತ ಮುಟ್ಟಲಿಲ್ಲ ರಿಯಲಿ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಕೋಪ ಮಾಡ್ಕೊಂಡು ಹಾಗೆ ನಚಿಕೇತ್ ಮುಂದೆ ಬಂದು ನಗಾಡ್ತಾ ಇರ್ತಾನೆ. ತರಲೆ, ನೀನು ಚಿಕ್ಕ ವಯಸ್ಸಿಂದಲೂ ಹೀಗೆ, ನನಗೆ ಗೊತ್ತಿಲ್ವಾ? ನಿನ್ನನ್ನು ಚಿಕ್ಕ ವಯಸ್ಸಿಂದಲೂ ನಾನು ನೋಡ್ತಾ ಇದ್ದೀನಿ, ತುಂಬ ತರಲೆ ಮಾಡ್ತೀಯ ನೀನು, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ಬಾ ಮಗಳೇ ಅಂತ ಮನಸ್ವಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ದೇವ್ಯನಿಗೆ ಸ್ವಲ್ಪ ಕೋಪ ಬರ್ತಾ ಇರುತ್ತೆ. ಈ ಕಡೆ ಸಂಗೀತನೂ ಸಹ ನಗಾಡ್ತಾ ಇರಬೇಕಾದ್ರೆ, ಏನು ಮದರ್ ಇಂಡಿಯಾ, ನಿನ್ನ ತಮ್ಮ ಈ ರೀತಿ ಹೇಳ್ಬಿಟ್ಟು ಹೋದ್ನಲ್ಲ, ಹಾಗಾದರೆ ನನ್ನ ಕ್ಯಾರೆಕ್ಟರನ್ನು ಅವರು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ನಗಾಡ್ತಾ ಇರ್ತಾನೆ. ಮತ್ತೆ ನಚಿಕೇತ್ ಹೇಳ್ತಾ ಇರ್ತಾನೆ, ಅಮ್ಮ ಬನ್ನಿ ಒಳಗಡೆ, ನನಗೆ ಶಂಕರ್ ಪೌಳಿ ಮಾಡಿ ಅದನ್ನು ತಿನ್ಕೊಂಡು ಯಾವ ರೀತಿ ನಿಮ್ಮ ತಮ್ಮನ ಜೊತೆ ಫೈಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ, ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ತರಲೆ, ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಅಂಜನ ಹೇಳ್ತಾ ಇರ್ತಾಳೆ, ಅಮ್ಮ ಭೂಮಿ ಮತ್ತು ಅಜಿತ್ ಹೋದ್ರಲ್ಲ, ಅವರು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಇರ್ಬೋದು ಅಲ್ವಾ, ನಚಿಕೇತ್ ಹೇಳ್ದಂಗೆ ಅಂತ ಅಲ್ವಾ ಮಾಮ್ ಅಂತ ದೇವಿಯನ್ನ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಕಂದ, ನೀನು ಆ ರೀತಿ ಎಲ್ಲ ಯೋಚನೆ ಮಾಡಬೇಡ. ಈ ಕಡೆ ಶ್ರವಣ್ ನೋಟಿಸ್ ಕಳ್ತಾಗಿಂದ ಭೂಮಿ ತುಂಬ ಡಲ್ಲಾಗಿದ್ದಾಳೆ, ನಾನು ನೋಡಿದ್ದೀನಿ, ಇಬ್ಬರು ಡಲ್ಲಾಗೇ ಹೋದ್ರು, ನೀನು ಅಂದ್ಕೊಂಡಂಗೆ ಏನೂ ಇಲ್ಲ, ತಲೆ ಕೆಡಿಸ್ಕೋಬೇಡ ಬಾ ಅಂತ ಕರಿತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ತುಂಬ ಬೇಜಾರು ಮಾಡಿಕೊಂಡು ಈ ಕಡೆ ಡ್ಯೂಟಿಗೆ ಹೊರಟು ಹೋಗ್ತಾ ಇರ್ತಾರೆ. ಹಾಗೆ ಎಲ್ಲರೂ ಖುಷಿಯಿಂದ ಕುತ್ಕೊಂಡು ಕಾಫಿ ಕುಡಿತಿರ್ಬೇಕಾದ್ರೆ ನಚಿಕೇತನಿಗೆ ಅಂತ ಈ ಕಡೆ ಶ್ರವಣ್ ಕಾಫಿ ತೊಗೊಂಡು ಬಂದಬೇಕಾದ್ರೆ, ಥ್ಯಾಂಕ್ಸ್ ಮದರ್ ಇಂಡಿಯಾ ಅಂತಂದಾಗ, ಏನು ಮಾವ ನೀವು ಕಾಫಿ ಕೊಡ್ತಾ ಇದ್ದೀರಾ ನನಗೆ ಅನ್ಬೇಕಾದ್ರೆ, ಮಾಡಿದ್ದು ನಿಮ್ಮಮ್ಮ, ಆದರೆ ಕೊಡ್ತಿರೋದು ನಾನು ಮಿಸ್ಟರ್ ನಚಿಕೇತ್ ಅಂತ ಹೇಳ್ತಿರ್ಬೇಕಾದ್ರೆ ಅವನು ನಗಾಡ್ತಾ ಇರ್ತಾನೆ. ಮತ್ತೆ ಸಂಗೀತ ಕೇಳ್ತಾ ಇರ್ತಾಳೆ, ಏನು ಮಗನೇ ಒಂದು ಕಡೆ ನೀನು ಕೂತ್ಕೊಳ್ಳಲ್ಲ ಅಂಥದ್ರಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಏನು ಕೆಲಸ ಮಾಡ್ತಿದ್ದೀಯಾ ಅಂತ ಅಂದಾಗ, ನಾನು ಮಂಡ್ಯದಲ್ಲಿ ಉಳ್ಕೋಬೇಕಲ್ಲಮ್ಮ, ಅದಕ್ಕೋಸ್ಕರ ಒಂದು ಕೇರ್ ಆಫ್ ಫುಟ್ಪಾತ್ ಆಗದೇ ಒಂದು ಕೆಲಸ ಹುಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಯಾವ್ಯಾವ ಹಾಸ್ಪಿಟಲ್ ಇದೆ ಎಲ್ಲ ಕಡೆ ರೆಸ್ಯೂಮ್ನ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ರಮಣು ಸಹ ಹೇಳ್ತಾ ಇರ್ತಾನೆ, ಓಹೋ ಹೌದಾ ಮಗನೇ, ಹಾಗಾದರೆ ನನ್ನ ಮಗ ಇನ್ನು ಇಲ್ಲೇ ಸೆಟ್ಲ್ ಆಗೋದಂತೂ ಗ್ಯಾರಂಟಿ, ಕಳಿಸು, ನಾನು ಗೊತ್ತಿರೋ ಕಡೆ ಎಲ್ಲ ವಿಚಾರಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶ್ರವಣ್ ಹೇಳ್ತಾ ಇರ್ತಾನೆ, ನಿನಗೊಂದು ಕೆಲಸ ಅಂತ ಸಿಕ್ಕಿದ ಮೇಲೆ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಬಿಡ್ತೀವಿ, ನೀವು ಸುಖ ಸಂಸಾರ ಮಾಡಿಕೊಂಡು ಚೆನ್ನಾಗಿರಪ್ಪ, ನಿಮ್ಮ ಅಮ್ಮನಿಗೆ ಯಾವಾಗ ನೆಮ್ಮದಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಬೇಜಾರು ಮಾಡಿಕೊಂಡು ಸಂಗೀತ ಹೇಳ್ತಾ ಇರ್ತಾಳೆ, ಇಲ್ಲ ಶ್ರವಣ, ನನ್ನ ದೊಡ್ಡ ಮಗ ಸೊಸೆ ತುಂಬ ಚೆನ್ನಾಗಿಲ್ಲ, ಅವರು ನೋಡಿ ನನಗೆ ತುಂಬ ಬೇಜಾರಾಗ್ತಿದೆ, ಅದೊಂದೇ ಕೊರತೆ ನನಗಿರೋದು ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರವಣ ಅಕ್ಕ ಅಂತ ಹೇಳ್ತಿರ್ಬೇಕಾದ್ರೆ, ನೀನೇನು ಬೇಜಾರು ಮಾಡ್ಕೋಬೇಡ, ನಾನೇನು ಭೂಮಿ ತಾಯಿ ವಿರುದ್ಧ ಕೇಸ್ನ ವಕಾಲತ್ನ ವಾಪಸ್ ತಗೋ ಅಂತ ನಾನೇನು ಕೇಳಲ್ಲ, ಯಾಕೆಂದರೆ ಆ ವಿಷಯದಲ್ಲಿ ನಚ್ಚಿ ನನಗೆ ಕ್ಲಾರಿಟಿ ಕೊಟ್ಟಿದ್ದೀನಿ, ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿ ಖಂಡಿತ ಅವರಿಗೆ ಗೆಲುವು ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ, ನಾನು ಯಾವತ್ತೂ ಅವರಿಗೆ ನ್ಯಾಯ ಸಿಗುತ್ತೋ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ನಚಿಕೇತ್ ಹೇಳ್ತಾ ಇರ್ತಾನೆ, ನನ್ನ ರೆಸ್ಯೂಮ್ ಎಲ್ಲ ಸೆಂಡ್ ಮಾಡಾಯಿತು, ನನ್ನ ಕೆಲಸ ಮುಗೀತು, ಇವಾಗ ಸ್ವಲ್ಪ ಸುತ್ತಾಡ್ಕೊಂಡು ನಮ್ಮ ಅದಕ್ಕೆ ಕೈಲಿ ಒಂದು ಕಡಕ್ ಟೀನ ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಏನು ನೀನು ಅಜಿತ್ ಇರೋ ಕಡೆ ಹೋಗ್ತಾ ಇದೆಯಾ ಪೊಲೀಸ್ ಸ್ಟೇಷನ್ಗೆ, ನಾನು ಬರ್ತೀನಿ ಕಣೋ, ನಿನ್ನ ಟೀ ಅಂಗಡಿ ಜೊತೆ ಮಾತಾಡು, ನಾನು ಅಜಿತ್ ಜೊತೆ ಸ್ವಲ್ಪ ಮಾತಾಡಿ ಬರ್ತೀನಿ ಅಂತ ಅಂಜನ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಬಾ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಂಗೀತ ಕೇಳ್ತಾ ಇರ್ತಾಳೆ, ಅಲ್ಲ ಕಣೋ, ಈಗಷ್ಟೇ ಅಮ್ಮನ ಕೈಯಾರೆ ಟೀ ಕುಡಿದು ಇವಾಗ ಮತ್ತೆ ಹೋಗ್ಬೇಕಂದಾಗ, ಹೌದಮ್ಮ ಅದಕ್ಕೆ ತುಂಬ ನೋಟಿಸ್ ಬಂದಾಗಿಂದ ತುಂಬ ಬೇಜಾರಾಗಿದ್ದಾರೆ, ಅವ್ರನ್ನ ಸ್ವಲ್ಪ ಜೋಕ್ ಮಾಡಿ ನಗಾಡಿಸಿ ಅವ್ರ ಮನಸ್ಸನ್ನ ಹಗುರ ಮಾಡಿ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಂಜನ ಕೋಪ ಮಾಡಿಕೊಂಡು, ಆ ಟೀ ಅಂಗಡಿ ಮಾತಾಡ್ಸೋಕೆ ಹೋಗ್ತಿದ್ದೀಯಲ್ವಾ, ನೀನು ಬೇಕಾದ್ರೆ ಹೋಗೋ, ನಾನು ಬರಲ್ಲ ಅಂತ ಹೋಗ್ತಿರ್ಬೇಕಾದ್ರೆ, ಆಯ್ತು ಬಿಡು ನಾನೇ ಹೋಗ್ತೀನಿ ಅಂತ ಇರ್ತಾನೆ.
ಹಾಗೆ ಇನ್ನೊಂದು ಕಡೆ ಭೂಮಿ ತುಂಬ ಬೇಜಾರಾಗಿ ಕಣ್ಣೀರು ಹಾಕ್ಕೊಂಡು ಅಂಗಡಿ ಹತ್ರ ಇರಬೇಕಾದ್ರೆ ಲಕ್ಷ್ಮಕ್ಕ ಹೇಳ್ತಾ ಇರ್ತಾಳೆ, ಭೂಮಿ ನೀನು ಮದುವೆ ಆಗಿರೋ ವಿಷಯ ಏನಾದರೂ ಭಾಗ್ಯಕ್ಕನಿಗೆ ಗೊತ್ತಾದರೆ ಅಲ್ಲೇ ಎದೆ ಹೊಡ್ಕೊಬಿಟ್ಟು ಸತ್ತೋಗ್ಬಿಡ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ನನಗೂ ಅದೇ ಭಯ ಆಗ್ತಿದೆ. ಯಾಕೆ ಗೊತ್ತಾಕ, ನಾನು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಿಗೆ ಹೋಗಬೇಕಾದ್ರೂ ನನಗೆ ಆಶೀರ್ವಾದ ಮಾಡಿ ಅಂತ ನಾನು ಅಮ್ಮನ ಹತ್ರ ಕೇಳ್ತಾ ಇದ್ದೆ. ನಮ್ಮ ಅಪ್ಪ ಅಮ್ಮ ನನಗೆ ಅಷ್ಟು ಒಳ್ಳೆ ಸಂಸ್ಕೃತಿನ ಕಳಿಸಿದ್ದಾರೆ. ಆದರೆ ನಾನು ಇವಾಗ ಅಜಿತ್ ಸಾಹೇಬ್ರು ಮದುವೆ ಆಗಿದ್ದೀನಿ ಅಂತ ಅವ್ರಿಗೆ ಏನಾದರೂ ಗೊತ್ತಾಯಿತು ಅಂತ ಅಂದರೆ ಹಾಗಾದರೆ ನನ್ನ ಮಗಳಿಗೆ ಈ ಥರ ಆಶೀರ್ವಾದ ಮಾಡೋ ಅವಕಾಶನೂ ನನಗೆ ಇಲ್ವಲ್ಲ ಅಂತ ತುಂಬ ನೊಂದ್ಕೋತಾರೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ನನಗಂತೂ ಅಕ್ಕ ನೆನೆಸ್ಕೊಂಡು ಭಯ ಮತ್ತು ಈ ಕಡೆ ಹೆದರಿಕೆ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ಅಲ್ಲ ಭೂಮಿ, ಶ್ರವಣ್ ಸಾಹೇಬ್ರು ನಿನ್ನ ಮಗಳು ರೀತಿ ನೋಡ್ಕೊಂಡು ಈ ಗಾಡಿ ಎಲ್ಲ ಮಾಡಿಕೊಟ್ರು, ಆದರೆ ಯಾಕೆ ಈ ರೀತಿ ಮಾಡಿಬಿಟ್ರು ಅನ್ಬೇಕಾದ್ರೆ ಕಾರಣ ಸಾವಿರಾರು ಇರಲಿ ಅಕ್ಕ, ಏನು ಮಾಡೋದು ಅಂತ ಹೇಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಸತ್ಯಣ್ಣ ಬಂದು ಭೂಮಿ ಬಾ, ಅಜಿತ್ ಕರಿತಿದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಲಕ್ಷ್ಮಕ್ಕಂಗೆ ಹೇಳಿ ಸಾಹೇಬ್ರು ಕರಿತಿದ್ದಾರೆ ಅಂತ ಮಾತಾಡ್ಕೊ ಬರ್ತೀನಿ ಅಂತ ಬಂದು ಹೇಳಿ ಸಾಹೇಬ್ರೆ ಅಂತ ಅನ್ಬೇಕಾದ್ರೆ ಈ ಕಡೆ ಅಜಿತ್ ಸಹ ತುಂಬ ಟೆನ್ಷನ್ ಮಾಡಿಕೊಂಡು ಭೂಮಿ ನಾವಿಬ್ಬರು ಮದುವೆ ಆಗಿರೋ ವಿಷಯನ ನಿಮ್ಮಮ್ಮನಿಗೆ ಹೇಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಅದ್ಭುತ, ಅಷ್ಟು ಹೇಳಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಸುಮ್ಮನೆ ಇರೀರಿ, ಹೆಂಗ್ರಿ ಸಾಹೇಬ್ರೆ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೇನು ಮತ್ತೆ ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡು ನಿನ್ನ ತಾಳಿನ ನೋಡಿದಾಗ ನಿಮ್ಮಮ್ಮನಿಗೆ ಶಾಕ್ ಆಗುತ್ತೆ, ಅದ್ರ ಬದಲು ನಾವೇ ಹೋಗಿ ಹೇಳೋಣ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಸಾಹೇಬ್ರೆ, ನಾನು 50 ಪೈಸೆ ಚಾಕ್ಲೇಟ್ ತೊಗೊಂಡ್ರು ನಮ್ಮಮ್ಮನಿಗೆ ನಾನು ಅಮ್ಮ 50 ಪೈಸೆ ಚಾಕ್ಲೇಟ್ ತೊಗೊಂಡೆ ಅಂತ ಹೇಳ್ತಾ ಇದ್ದೆ, ಅಂಥದ್ರಲ್ಲಿ ನಿಮ್ಮನ್ನ ಮದುವೆಯಾಗಿ ನಾನು 4 ತಿಂಗಳಾಗಿದೆ ಅಂತ ಹೇಳಿದರೆ ಅವ್ರ ಮನಸ್ಥಿತಿ ಯಾವ ರೀತಿ ಆಗ್ಬೋದು ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನನಗೂ ಅರ್ಥ ಆಗುತ್ತೆ, ಆದರೆ ಈಗ ಈ ವಿಷಯನ ಹೇಳಿದರೆ ಏನು ತಪ್ಪಾಗಲ್ಲ ಅಂತ ಅನಿಸುತ್ತೆ ಅಂತ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಸತ್ಯನ ಹೇಳ್ತಾ ಇರ್ತಾನೆ, ಇಬ್ಬರು ಒಂದು ಒಳ್ಳೆ ಡಿಸಿಷನ್ಗೆ ಬಂದು ಹೋಗ್ಬಿಟ್ಟು ಅವ್ರ ಅಮ್ಮನಿಗೆ ಸತ್ಯನ ಹೇಳು ಭೂಮಿ, ನಿಮ್ಮ ಅಮ್ಮನಿಗೆ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಿಮ್ಮಿಬ್ಬರಿಗೂ ಅರ್ಥ ಆಗಲ್ಲ ಅಂತ ಮತ್ತೆ ಹೇಳ್ತಾ ಇರ್ತಾಳೆ. ಇಲ್ಲ ಭೂಮಿ, ಸತ್ಯನ ಹೇಳೋದು ಕರೆಕ್ಟು, ನಾವು ಹೋಗ್ಬಿಟ್ಟು ಹೇಳೋಣ, ನಿನಗೆ ಹೇಳೋಕ್ಕಾಗಲ್ಲ ಅಂತ ಅಂದರೆ ಆ ರೆಸ್ಪಾನ್ಸಿಬಿಲಿಟಿನ ನಾನು ತಗೊಂಡು ನಾವು ಮದುವೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ನಾನು ಮದುವೆ ಆಗಿದ್ದೀನಿ ಅಂತ ಅಮ್ಮ ಹೇಳಿದ್ರೆ ಒಂದು ಪಕ್ಷ ಒಪ್ಕೋಬೋದು, ಆದರೆ ಈ ಥರ ಒಪ್ಪಂದದ ಮದುವೆ ಆಗಿದ್ದೀನಿ, ಈ ಥರ 4 ತಿಂಗಳಾಗಿದೆ ನಮಗೆ ಆಲ್ರೆಡಿ ಮದುವೆ ಆಗಿ ಅಂತ ಹೇಳಿದರೆ ಖಂಡಿತ ನಮ್ಮಮ್ಮ ಸಹಿಸಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಕಾಂಟ್ಯಾಕ್ಟ್ ಮದುವೆ ಆಗಿದ್ದೀವಿ ಅಂತ ಹೇಳೋದು ಬೇಡ, ಹೇಗಿದ್ರು ಇನ್ನೂ ಟೈಮ್ ಇದೆ ಅಲ್ವಾ, ಅವರು ಜೈಲಿಂದ ಹೊರಗಡೆ ಬಂದಮೇಲೆ ನಿಧಾನವಾಗಿ ಅವ್ರಿಗೆ ಅರ್ಥ ಮಾಡ್ಸೋಣ, ಅಲ್ಲಿವರೆಗೂ ಟೈಮ್ ಇರುತ್ತೆ, ಇವಾಗ ಬರೀ ಮದುವೆ ಆಗಿದ್ದೀನಿ ಅಂತ ಹೇಳೋಣ, ಆ ವಿಷಯ ಹೇಳೋದೇ ಬೇಡ ಅಂತ ಅವಳನ್ನ ಕನ್ವಿನ್ಸ್ ಮಾಡ್ತಾ ಇರ್ತಾನೆ. ಅಜಿತ್ ಹೇಳ್ತಾ ಇರ್ತಾನೆ, ಯಾವತ್ತೋ ಒಂದಿನ ನಿಮ್ಮ ಅಮ್ಮಗೆ ಗೊತ್ತಾಗೋದ್ರ ಬದಲು ನಾವೇ ಹೋಗಿ ಹೇಳೋಣ ಪ್ಲೀಸ್, ಅರ್ಥ ಮಾಡ್ಕೊ ಅಂತ ಅಷ್ಟೊತ್ತಿಗೆ ಹೇಳ್ತಿರ್ಬೇಕಾದ್ರೆ ನಚಿಕೇತ್ ಬಂದೇ ಬಿಡ್ತಾನೆ. ಆಯಿತು ಹೋಗೋಣ ಅಂತ ಹೊರಡಬೇಕಾದ್ರೆ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ನೀನಾ ಬರೋದು ಬೇಡ ಅಂತ ಇಬ್ಬರು ಹೇಳ್ತಿರ್ಬೇಕಾದ್ರೆ, ಏನು ನಿಮ್ಮ ಅಮ್ಮನ ನೋಡೋಕ್ಕೆ ನಾವು ಬರೋದು ಬೇಡವಾ, ಯಾಕೆ ಇಬ್ಬರು ಅವಾಯ್ಡ್ ಮಾಡ್ತಾ ಇದ್ದೀರಾ, ನಾನು ಬಂದೇ ಬರ್ತೀನಿ ಅಂತ ನಚಿಕೇತ್ ಹೇಳ್ತಿರ್ಬೇಕಾದ್ರೆ, ನೋಡು ನೀನು ತುಂಬ ನಾಟಿ ಇದೆಯಲ್ವಾ, ನೀನು ಬಂದು ಅಲ್ಲಿ ಏನಾದರೂ ಕಾಮಿಡಿಯಾಗಿ ಅಥವಾ ತಮಾಷೆಗೆ ಏನಾದ್ರು ಅಂದರೆ ಭಾಗ್ಯಮ್ಮವ್ರಿಗೆ ತುಂಬ ಬೇಜಾರಾಗುತ್ತೆ, ಅದು ಬೇರೆ ಇಷ್ಟು ವರ್ಷ ಜೈಲಲ್ಲಿದ್ದಾರಲ್ವ ಅವರಿಗೆ ತುಂಬ ಬೇಜಾರಾಗುತ್ತೆ, ಅದಕ್ಕೋಸ್ಕರ ಬರಬೇಡ ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಬರ್ತೀನಿ ಅಂತ ಮತ್ತೆ ನಚಿಕೇತ್ ಹೇಳ್ತಾ ಇರ್ತಾನೆ. ಫಾರಿನಲ್ಲಿ ಇದು ಬಂದು ಮಾತ್ರಕ್ಕೆ ಅಣ್ಣನಿಗೆ ರೆಸ್ಪೆಕ್ಟ್ ಕೊಡಲ್ವ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ, ಪಾಪ್ಸಿಗೆ ಹೇಗೆ ಮರ್ಯಾದೆ ಕೊಡ್ತೀನೋ ನಿಮಗೂ ಹಾಗೆ ಕೊಡ್ತೀನಿ, ಪಾಪ್ಸಿ ಬಿಟ್ಟರೆ ನಿಮಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡೋದು, ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇರ್ತಾನೆ. ಹೌದು ಇಲ್ಲಿಗೆ ಏನಕ್ಕೆ ಬಂದೆ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ನಚಿಕೇತ್ ಹೇಳ್ತಾ ಇರ್ತಾನೆ, ಅದಕ್ಕೆ ತುಂಬ ಬೇಜಾರಾಗಿದ್ರಲ್ಲ, ಅವ್ರನ್ನ ಮಾತಾಡಿಸ್ಕೊಂಡು ನಗಾಡಿಸ್ಕೊಂಡು ಅವರಿಗೆ ಧೈರ್ಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ, ಸೋ ಸ್ವೀಟ್ ಆಫ್ ಯು, ನೀನು ಚೈಲ್ಡ್ ಥರ ಬಿಹೇವ್ ಮಾಡಿದ್ರು ಮೆಚೂರ್ಡಾಗಿ ಬಿಹೇವ್ ಮಾಡೋ ರೀತಿ ಮಾತಾಡ್ತೀಯ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ಸರಿ ಆಯಿತು ಹೊರಡು, ಇವಾಗ ಟೈಮ್ ಆಯಿತು, ಅಮ್ಮ ಕಾಯ್ತಾ ಇರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಪ್ಲೀಸ್ ಅಂದಾಗ, ಈ ಸಲ ನೀವು ಅಣ್ಣನ ಮಾತನ್ನು ಕೇಳಲೇಬೇಕು ನಚ್ಚಿ, ಹೊರಡು ಅನ್ಬೇಕಾದ್ರೆ ಏನೂ ಮಾಡೋಕ್ಕಾಗಲ್ಲ, ಬಹುಮತ ನಿಮ್ಮ ಕಡೆ ಇದೆ, ಸರಿ ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ಲೀಸ್ ಇಲ್ಲಿವರೆಗೂ ಬಂದಿದ್ದೀನಿ, ನೀವು ಕೈಯಾರೆ ಒಂದು ಕಡಕ್ಟ್ ಚಹಾನ ಮಾಡ್ಕೊಡ್ತೀರಾ ಅಂತ ಅನ್ಬೇಕಾದ್ರೆ, ಅಲ್ಲ ಕೊಡು ನಮಗೆ ಟೈಮ್ ಆಗಿದೆ, ಮನೇಲಿ ಮತ್ಕೆನೇ ತಾನೇ ಟೀ ಮಾಡಿಕೊಡೋದು, ಅಲ್ಲೇ ಕುಡಿಯುವಂತೆ ಹೋಗು ಪ್ಲೀಸ್ ಅಂದಾಗ, ಸರಿ ಆಯಿತು ಓಕೆ ಬಾಯ್ ಹುಷಾರ್ ಅಂತ ಹೇಳಿ ನಚಿಕೇತ್ ಹೊರಟೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ನಚಿಕೇತ್ ಏನು ಯೋಚನೆ ಮಾಡಿಕೊಂಡು ಮನೆಯೊಳಗೆ ಬರಬೇಕಾದ್ರೆ ಅಂಜನಾ ಏನಾಯಿತು ಹೇಳು ನಚ್ಚಿ ಅಂತ ಕೇಳ್ತಾ ಇರ್ತಾಳೆ. ಏನು ಮಾತಾಡದೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಂಗೀತ ಬಂದು ನಚ್ಚಿ ಏನಾಯಿತು ಇಷ್ಟು ಬೇಗ ಬಂದಿಯಲ್ಲೋ ಅಂತ ಅನ್ಬೇಕಾದ್ರೆ, ಇದೇ ನೀನು ಪೊಲೀಸ್ ಸ್ಟೇಷನಿಂದ ಇಷ್ಟು ಬೇಗ ಬಂದೆ ಅನ್ಬೇಕಾದ್ರೆ, ನಾನೇನು ಬರಲಿಲ್ಲ, ನಿಮ್ಮ ಮುದ್ದಿನ ಮಗ ಇದನ್ನೆಲ್ಲ ಅವನೇ ಓಡಿಸಿದ್ದು ಅಂತ ಹೇಳ್ತಾ ಇರ್ತಾನೆ. ಒಳ್ಳೆ ಕಾಕಿ ಡ್ರೆಸ್ ಹಾಕಿದರೆ IPS ಅಗ್ನಿ ಥರ ಆಡ್ತಾ ಇರ್ತಾನೆ, ಅಗ್ನಿ IPS ಥರ ಫೋಸ್ ಕೊಡ್ತಾ ಇರ್ತಾನೆ ಅಂತ ಅನ್ಬೇಕಾದ್ರೆ ಅಜ್ಜಿ ನಗಾಡ್ತಾ ಇರ್ತಾರೆ. ಅದಕ್ಕೇನು ಮತ್ತೆ ಬ್ರೋನು ಅವ್ರ ಅಮ್ಮನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರಂತೆ. ನಾನು ಬರ್ತೀನಿ, ಒಂದ್ಸಲನೂ ನೋಡಿಲ್ವಲ್ಲ, ಮಾತಾಡಿಸ್ತೀನಿ, ಬರೀ ಹಾಯ್ ಹೇಳಿ ಬರ್ತೀನಿ ಅಂತ ಅಂದಿದ್ದಕ್ಕೆ, ಬೇಡ ಹೋಗು ನೀನು ಚಿಕ್ಕವನು, ನಿನ್ನನ್ನು ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನನಗೆ ಬೇಜಾರಾಯಿತು, ಇಲ್ಲಿಂದ ಅಷ್ಟು ದೂರ ಹೋದೆ, ಒಂಚೂರು ಖುಷಿನೇ ಸಿಗಲಿಲ್ಲ ಗೊತ್ತಮ್ಮ ಮದರ್ ಇಂಡಿಯಾ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತನಿಗೆ ತುಂಬ ಬೇಜಾರಾಗ್ತಿರುತ್ತೆ, ದೇವ್ಯಾನಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಂಗೀತ ಬೇಜಾರು ಮಾಡ್ಕೊಂಡು ನಿಂತಿರ್ಬೇಕಾದ್ರೆ
ಇರಬೇಕಾದ್ರೆ ನಚಿಕೇತ ಹೇಳ್ತಾ ಇರ್ತಾನೆ, ಇಷ್ಟೊಂದು ಥರ ಫೀಲ್ ಆಗಬೇಡ ಮದರ್ ಇಂಡಿಯಾ, ನಿನ್ನ ಪ್ರೀತಿಯ ಮಗ ಅಲ್ವಾ, ಅದಕ್ಕೆ ಸ್ವಲ್ಪ ಅದನ್ನೆಲ್ಲ ಸೇರಿಸಿ ನಾನು ಓವರ್ ಆ್ಯಕ್ಟಿಂಗ್ ಮಾಡಿದೆ ಅಷ್ಟೇ ಅಂತ ಅನ್ಬೇಕಾದ್ರೆ, ಅದಕ್ಕೆ ಬೇಜಾರಿಲ್ಲ ಕಣೋ, ನ್ಯಾಯವಾಗಿ ಹೇಳಬೇಕು ಅಂತ ಅಂದರೆ ನಾವು ಇಷ್ಟೊತ್ತಿಗೆ ಭೂಮಿ ಅಮ್ಮನ್ನ ಮೀಟ್ ಮಾಡಿ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಜೋಪಾನಾಗಿರಿ, ನಿಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊತೀವಿ, ಹಾಗೆ ನನ್ನ ಮಗ ನಿಮ್ಮನ್ನು ಕಾಪಾಡ್ತಾನೆ, ಮೇಲೆ ಬಿಡಿಸ್ಕೊಂಡು ಬರ್ತಾನೆ ಅಂತ ಧೈರ್ಯ ಹೇಳ್ಬೇಕಿತ್ತು. ಆ ಕೆಲಸ ನಾವು ಮಾಡಲಿಲ್ಲ ಅಂತ ಅಂದಾಗ ನಚಿಕೇತನಿಗೆ ಶಾಕ್ ಆಗ್ತಾ ಇರುತ್ತೆ. ಏನು ಮಾಮ್, ನೀವು ಒಂದ್ಸಲನೂ ಹೋಗಿ ಅವ್ರನ್ನ ಮೀಟ್ ಮಾಡಿಲ್ವಾ ಅಂದಾಗ, ಇಲ್ಲ ಕಣೋ, ಭೂಮಿ ಮದುವೆಯಾಗಿ ಬಂದು 4 ತಿಂಗಳಾಯಿತು, ಆದರೆ ಅಮ್ಮ ಅವಳನ್ನ ಸೊಸೆಯಾಗಿ ಒಪ್ಕೋತಾರೆ ಇಲ್ವೋ ಅನ್ನೋ ಭಯದಲ್ಲೇ ನಾನು ಇದ್ದೆ, ಅದಕ್ಕೆ ಮೀಟ್ ಮಾಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಸ್ವಲ್ಪ ಬೇಜಾರು ಮಾಡಿಕೊಂಡು ನಚಿಕೇತ ಮುಖನ ನೋಡ್ತಾ ಇರ್ತಾರೆ. ಸಂಗೀತ ಹೇಳ್ತಾ ಇರ್ತಾಳೆ, ಇತ್ತೀಚೆಗೆ ನಮ್ಮಮ್ಮ ಭೂಮಿನ ಸೊಸೆ ಅಂತ ಒಪ್ಕೊಂಡಲ್ಲೇ ಇರ್ಬೋದು, ಆದರೆ ಅವಳ ಮೇಲೆ ಯಾವ ಕೋಪನೂ ಇಲ್ಲ, ಅನುಕಂಪ ಮಾತ್ರ ಜಾಸ್ತಿ ಆಗಿದೆ. ಮುಂದೊಂದು ದಿನ ನಮ್ಮಮ್ಮ ಭೂಮಿನ ಸೊಸೆಯಾಗಿ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ನಾವು ಹೋಗ್ಬೇಕಿತ್ತು ಆದರೂ ಹೋಗಿಲ್ಲ, ಇವಾಗಾದರೂ ಹೋಗ್ಬಿಟ್ಟು ಬರೋಣ ಬಾ ಅಮ್ಮ ಅಂತ ಅನ್ಬೇಕಾದ್ರೆ, ನಾನು ಬರಲ್ಲ, ನೀವು ಬೇಕಾದರೆ ಹೋಗಿ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತನಿಗೆ ತುಂಬ ಖುಷಿಯಾಗಿ ಹೋಗೋಕ್ಕೆ ಅಂತ ಹೊರಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವಿಯನ್ನೇ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ಕೋತಾ ಇರ್ತಾಳೆ, ಇವಾಗ ಏನಾದರೂ ನಾನು ಬೇಡ ಅಂತ ಅಂದರೆ ಈ ಕಡೆ ಸಂಗೀತನ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಹುಡ್ಕೋತವೆ ಅಂತ ಯೋಚನೆ ಮಾಡಿಬಿಟ್ಟು, ಹೌದು ಸಂಗೀತ, ನೀನು ಹೇಳ್ತಿರೋದು ಕರೆಕ್ಟು, ನಾವು ಹೋಗಿ ಮಾತಾಡ್ಸ್ಕೊ ಬರಬೇಕಿತ್ತು, ಆದರೆ ಹೋಗೋಕ್ಕಾಗಲಿಲ್ಲ, ನಡಿ ನಾನು ಬರ್ತೀನಿ ಅಂತ ಅಂದಾಗ ಅಂಜನಿಗೆ ಶಾಕ್ ಆಗಿ ದೇವಿಯನ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಕಣ್ಣು ಮಿಡಿಸುತ್ತಾ ಬರ್ತೀವತ್ತೆ ಎಲ್ಲರೂ ಅಂತ ಹೇಳ್ಬಿಟ್ಟು ನಚಿಕೇತ್ ಜೊತೆ ಈ ಕಡೆ ಹೊರಟು ಜೈಲಿಗೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹೊರಗಡೆ ಬಂದಾಗ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ, ಬರೀ ಕೈಲಿ ಹೋಗೋದು ಬೇಡ, ಫಸ್ಟ್ ಟೈಮ್ ಹೋಗ್ತಾ ಇದೀವಿ, ಸ್ವಲ್ಪ ಹಣ್ಣು ಹಂಪಲು ಎಲ್ಲ ತಗೊಂಡೋಗೋಣ ದೇವಿಯನಿ ಅಂತ ಹೇಳ್ತಿರ್ಬೇಕಾದ್ರೆ, ಹೌದಲ್ವ ತಗೊಂಡೋಗೋಣ, ಆದರೆ ಅಲ್ಲೆಲ್ಲ ಹಲವು ಮಾಡ್ತಾರೆ ಇಲ್ವಾ ಗೊತ್ತಿಲ್ವಲ್ಲ ಸಂಗೀತ, ಇರೋ ಅಜಿತ್ಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಕಾಲ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನಚಿಕೇತ ಹೇಳ್ತಾನೆ, ಮಾಡಬೇಡಿ ಅತ್ತೆ, 100 ಅಲ್ಲ 1000 ಸಲ ಬೇಕಾದರೂ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಅವನು ಬರಬೇಡಿ ಅಂತ ಹೇಳ್ತಾನೆ, ಇಲ್ಲೇ ಇದ್ಬಿಡಿ ಅಂತ ಬೈತಾನೆ ಅಂತ ಅಂದಾಗ, ಹೌದು ನಚ್ಚಿ ಹೇಳ್ತಿರೋದು ಕರೆಕ್ಟು, ಅವನು ಬರಬೇಡಿ ಅಂತಲೇ ಹೇಳೋದು, ಪ್ಲೀಸ್ ಅವರಿಗೆ ಹೇಳೋದೇ ಬೇಡ, ನಾವೇ ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಆಯಿತು ಹೊರಟು ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಕಾರ್ ನೋಡ್ತಾರೆ, ಕಾರ್ ಯಾವ ಕಾರು ಇರಲ್ಲ. ಆವಾಗ ಗಣೇಶನ್ ಡ್ರೈವರ್ಗೆ ಕಾಲ್ ಮಾಡಿ ಕೇಳ್ತಿರ್ಬೇಕಾದ್ರೆ, ಪಾಪ್ಸ್ ಹೇಳಿದ್ರು ಅದಕ್ಕೋಸ್ಕರ ಸರ್ವಿಸಿಗೆ ಬಿಟ್ಟಿದ್ದೀನಿ ಅಂತ ಡ್ರೈವರ್ ಹೇಳ್ತಿರ್ಬೇಕಾದ್ರೆ ಈ ಕಡೆ ನಚಿಕೇತ ಹೇಳ್ತಾ ಇರ್ತಾನೆ, ಅಪ್ಪ ಹೇಳಿದ್ರು ಅಂತ ಎಲ್ಲ ಕಾರ್ನೂ ಸಹ ಈ ಕಡೆ ಕ್ಲೀನಿಗೆ ಬಿಟ್ಬಿಟ್ಟಿದ್ದಾರಂತೆ ಸರ್ವಿಸ್ಗೆ, ಏನು ಮಾಡೋದು ಅಂತ ಅಂದಾಗ, ಬರೀ ಜೀಪ್ ಮಾತ್ರ ಇದೆಯಲ್ಲ, ಏನು ಮಾಡೋದು, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಹೋಗಲೇಬೇಕು, ಇವತ್ತು ಭೂಮಿ ಅಮ್ಮನ ಮಾತಾಡಿಸಿ ಅವರಿಗೆ ಧೈರ್ಯ ಹೇಳ್ಬೇಕು ಅಂತ ಹಠ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶ್ರವಣ್ ಬಂದುಬಿಡ್ತಾನೆ. ಶ್ರವಣ್ ಜೀಪ್ ಮಾತ್ರ ಅಲ್ಲಿರುತ್ತೆ. ಅವಾಗ ಟೈಮ್ ಆಯಿತು ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನಾವು 3 ಜನ ಸ್ವಲ್ಪ ಒಂದು ಕಡೆ ಎಲ್ಲ ಹೋಗಬೇಕು, ನಮ್ಮನ್ನು ಡ್ರಾಪ್ ಮಾಡೋ ಶ್ರವಣ್ ಅನ್ಬೇಕಾದ್ರೆ, ಎಲ್ಲಿಗೆ ಹೋಗಬೇಕು ಹೇಳು ಅಕ್ಕ ಅಂತ ಕೇಳ್ತಾ ಇರ್ತಾನೆ. ಏನು ಹೇಳ್ತಾನೆ, ನಡೆಯೋ ಹೋಗ್ಬೇಕಾದ್ರೆ ಹೇಳ್ತೀನಿ ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ ದೇವಿಯಲ್ಲಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಯಾಕೆ ಸಂಗೀತ ಈ ರೀತಿ ಹೇಳಿದ್ಲಲ್ಲ, ಕೋರ್ಟ್ ಹತ್ರ ಹೋಗ್ತೀವಿ ಅಂತ ಹೇಳಲೇ ಇಲ್ವಲ್ಲ, ಏನಿರ್ಬೋದು ಅಂತ ಹೊರಟು ಅವಳು ಸಹ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿನ ಕರ್ಕೊಂಡು ಈ ಕಡೆ ಕೋರ್ಟ್ ಹತ್ರ ಅಜಿತ್ ಬಂದೇ ಬಿಡ್ತಾನೆ. ಅವಾಗ ಹೇಳ್ತಾ ಇರ್ತಾನೆ, ಇವಾಗ ಬರೀ ಮದುವೆ ಆಗಿರೋ ವಿಷಯ ಹೇಳು, ಕಾಂಟ್ಯಾಕ್ಟ್ ವಿಷಯ ಎಲ್ಲ ಹೇಳಿ ನಿಮ್ಮ ಅಮ್ಮನಿಗೆ ಶಾಕಿಂಗ್ ನ್ಯೂಸ್ ಕೊಡಬೇಡ, ನಾನು ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ, ನಿನ್ನನ್ನು ನಿಮ್ಮಮ್ಮ ಬೈದಂಗೆ ನಾನು ಮ್ಯಾನೇಜ್ ಮಾಡ್ತೀನಿ, ಇವಾಗ ಇರೋದು ನಮಗೆ ಒಂದೇ ಆಫ್ ಚಾನ್ಸು, ಪ್ಲೀಸ್ ಭೂಮಿ ಅರ್ಥ ಮಾಡ್ಕೊತ ಅವಳನ್ನ ಕನ್ವಿನ್ಸ್ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶ್ರವಣ್ ಜೀಪಲ್ಲಿ ಈ ಕಡೆ ಸಂಗೀತ ದೇವಿಯನ್ನು ನಚಿಕೇತ್ ಬಂದೇ ಬಿಡ್ತಾರೆ. ಶ್ರವಣ್ ಇವ್ರನ್ನ ನೋಡಿ ಹೇಳ್ತಾ ಇರ್ತಾನೆ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಬಂದಿದ್ದೀರಾ, ಅವ್ರ ಅಮ್ಮನ ಕೇಸ ನಾನೇ ಅಲ್ವಾ ತೊಗೊಂಡಿರೋದು, ಆದರೂ ಕರ್ಕೊಬಂದಿದ್ದೀರಾ ಅಂತ ಅಂದಾಗ ಸಂಗೀತ ಹೇಳ್ತಾ ಇರ್ತಾಳೆ, ಇದು ಸಂಬಂಧ ಕೊಡೋ ಆ ರೀತಿ ಎಲ್ಲ ಇರೋಕ್ಕಾಗಲ್ಲ, ನಿನ್ನ ಕೆಲಸ ನೀನು ಮಾಡಿದ್ಯಾ, ನಾವು ಒಂದು ಸಲನೂ ಅವ್ರನ್ನ ನೋಡಿ ಮಾತಾಡ್ಸಿಲ್ಲ, ಅದಕ್ಕೋಸ್ಕರ ಮಾತಾಡ್ಸಕ್ಕೆ ಬಂದಿದ್ದೀವಿ ಬಾ ಅಂತ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಅಜಿತ ನಾವು ಬಂದ್ವಿ ಕಣೋ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ನೀನು ಯಾಕಮ್ಮ ಬರೋಕ್ಕೆ ಹೋದೆ ಅಂತ ಅಂದಾಗ, ಇದೊಳ್ಳೆ ಸರಿ ಆಯಿತು ಕಣೋ, ಇಷ್ಟು ತನಕ ಶ್ರವಣಿಗೆ ಅರ್ಥ ಮಾಡಿಸ್ತೀವಿ, ಇವಾಗ ನಿನಗೆ ಹೇಳ್ಬೇಕಾ, ನಮ್ಮ ಬೀಗ್ರು ನೋಡೋಕ್ಕೆ ನಾವು ಬಂದಿದ್ದೀವಿ, ಬಾ ಹೋಗೋಣ ಅಂತ ಅಜಿತ್ನ ಕರೆತಿರ್ಬೇಕಾದ್ರೆ ಶಾಕಾಗಿ ಅಜಿತ್ ಅಮ್ಮ ಮುಖನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.